ಬಿಜೆಪಿಯಲ್ಲಿ ಟಿಕೆಟ್ಗಾಗಿ ಬಂಡಾಯ ಏಳೋ ಸಾಧ್ಯತೆಗಳ ಹಿಂಟನ್ನ ಕೊಡ್ತಾ ಇದ್ದಾರೆ ಈಶ್ವರಪ್ಪ. ಮಗನ ಹಾವೇರಿ ಟಿಕೆಟ್ಗಾಗಿ ಬಂಡಾಯದ ಸುಳಿವನ್ನ ಕೊಟ್ಟಿದ್ದಾರೆ. ಮಗನ ಹಾವೇರಿ ಟಿಕೆಟ್ಗಾಗಿ ಬಂಡಾಯದ ಸುಳಿವನ್ನ ಕೊಟ್ರ ಈಶ್ವರಪ್ಪ ಅನ್ನೋ ಪ್ರಶ್ನೆ ಎದ್ದಿದೆ. ಹಾವೇರಿಯಲ್ಲಿ ಪಕ್ಷೇತರರಾಗಿ ಸ್ಪರ್ಧೆಗೆ ಒತ್ತಾಯ ಇದೆ. ಪಕ್ಷದ ಅಂಕು ಡೊಂಕು ಸರಿಯಾಗಬೇಕು. ಬಿಎಸ್ವೈ ಟಿಕೆಟ್ ಭರವಸೆಯನ್ನ ಕೊಟ್ಟಿದ್ದಾರೆ. ಶುಕ್ರವಾರ ಬೆಂಬಲಿಗರ ಸಭೆಯಲ್ಲಿ ಎಲ್ಲವೂ ಕೂಡ ತೀರ್ಮಾನ ಆಗುತ್ತೆ ಅಂತ ಹೈಕಮಾಂಡ್ ವಿರುದ್ಧ ರೆಬಲ್ ಆಗ್ತಾರಾ ಈಶ್ವರಪ್ಪ ಅನ್ನೋ ಸುಳಿವು ಸಿಗ್ತಾ ಇದೆ. ನಿಜಕ್ಕೂ ತುಂಬ ಒತ್ತಾಯ ಮಾಡ್ತಾ ಇದ್ದಾರೆ. ನಿಮ್ಗೆ ಅನ್ಯಾಯ ಆಗಿದೆ, ಹಾಗಾಗಿ ನೀವು ಇಂಡಿಪೆಂಡೆಂಟ್ ನಿಂತ್ಕೋಬೇಕು ಇದನ್ನು ಹೇಳ್ತಾ ಇದ್ದಾರೆ. ಇದರಾಗೆ ಅನುಮಾನ ಇಲ್ಲ. ಭಾಳ ಒತ್ತಾಯ ಮಾಡಿ ನಾಡಿದ್ದು ಶುಕ್ರವಾರ ಒಂದು ಸಭೆನೂ ಸೇರಿಸ್ತಾ ಇದ್ದಾರೆ ಬಣಜಾರ್ ಕಲ್ಯಾಣ ಮಂದಿರದಲ್ಲಿ ಸಂಜೆ 5 ಗಂಟೆಗೆ. ನಾನು ಹೋಗ್ತಾ ಇದ್ದೀನಿ ಅಲ್ಲಿಗೆ. ಎಲ್ಲರ ಅಭಿಪ್ರಾಯನೂ ಕೇಳ್ತೀನಿ. ಏನು ತೀರ್ಮಾನ ತಗೋಬೇಕು ತೀರ್ಮಾನ ನಮ್ಮ ಉಳಿದಂಥ ಹಿರಿಯರ ಜೊತೆಗೆ ಕೂತು ಚರ್ಚೆ ಮಾಡಿ ತೀರ್ಮಾನ ತಗೋತೀನಿ. ನಾನಂತೂ ಈಗ ಈ ನಿಮಿಷ ತನಕ ಯಾವ ತೀರ್ಮಾನನೂ ತೊಗೊಂಡಿಲ್ಲ. ಎಲ್ಲರ ಜೊತೆಗೆ ಕೂತು ಚರ್ಚೆ ಮಾಡಿ ಏನು ನಾನು ಸೂಕ್ತ ಕ್ರಮ ತಗೋಬೇಕು. ನಾನು MP ಆಗಬೇಕು ಅಂತ ಅಷ್ಟೇ ಉದ್ದೇಶ ಅಲ್ಲ. ಮತ್ತೆ ಹೇಳ್ತೀನಿ, ಅಕಸ್ಮಾತ್ ನಮ್ಮ ಪಕ್ಷದಲ್ಲಿ ಏನು ಅಂಕು ಡೊಂಕುಗಳಿದೆ ಅದನ್ನು ತಿದ್ದಬೇಕು. ಇದು ಇಡೀ ರಾಜ್ಯದಲ್ಲಿ ಚರ್ಚೆ ಆಗಬೇಕು. ಆ ಚರ್ಚೆ ಮುಖಾಂತರ ಬರುವಂಥ ದಿನಗಳಲ್ಲಿ ಒಳ್ಳೆ ಫಲಿತಾಂಶ. ಮೊನ್ನೆ ಚುನಾವಣೆ ಸೋತ್ವಿ. ಏನೇನು ಸಮಸ್ಯೆಗಳಿದೆ, ಪಕ್ಷದಲ್ಲಿ ಆಗಿರೋಂಥ ತಪ್ಪುಗಳಿದೆ, ನಾವು ಸಾಕಷ್ಟು ಒಪ್ಕೊಂಡಿದ್ದೀವಿ. ನಮ್ಮದು ತಪ್ಪುಗಳಿದ್ದಾವೆ ಇಲ್ಲಿ. ಹಾಗಾಗಿ ಈ ತಪ್ಪುಗಳನ್ನು ಸರಿಯಾಗಬೇಕು ಅನ್ನೋಂಥ ಉದ್ದೇಶದಿಂದ ಬಹಳ ಜನ ಫೋನ್ ಮಾಡ್ತಾ ಇದ್ದಾರೆ. ಕೂತು ಚರ್ಚೆ ಮಾಡಿ ನಮ್ಮ ಹಿತೈಷಿಗಳ ಅಭಿಪ್ರಾಯಗಳು ಏನೇನಿದೆ ಕೇಳಿ ಮುಂದಿನ ತೀರ್ಮಾನ ತಗೋತೀನಿ. ನೋಡಿ, ನಾನು ಯಾವುದು ಊಹ್ಯಾಪೋಹಗಳಿಗೆ ಉತ್ತರ ಕೊಡಲ್ಲ. ನನ್ನ ಮನಸ್ಸಿಗೆ ಏನೇನು ಬಂದಿದೆ ನಿಮ್ಮ ಮುಂದೆ ಇವತ್ತಿಟ್ಟಿದ್ದೀನಿ. ಒಟ್ಟಾರೆ ರಾಜ್ಯದಲ್ಲಿ ಈ ಬಗ್ಗೆ ಚರ್ಚೆಗಳಾಗಬೇಕು. ನಮ್ಮ ಪಕ್ಷದಲ್ಲಿ ಇರೋ ದೋಷಗಳೇನಿದೆ ಅದ್ರ ಬಗ್ಗೆ ಸರಿ ಆಗಬೇಕು. ನಾನು ಹಾವೇರಿಗೆ ಹೋಗಿದ್ದಲ್ಲ, ಹೋಗಬೇಕು ಅಂತ ಆಸಕ್ತಿ ಇತ್ತು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಿಮಗೆ ಟಿಕೆಟ್ ಸಿಕ್ಕಿದ್ದಂಥ ಸಂದರ್ಭದಲ್ಲಿ ನನ್ನ ಮಗನಿಗೆ ಟಿಕೆಟ್ ಕೇಳಿದ್ದು ಹೌದು. ಆಗ ಅಮಿತ್ ಶಾ ಅವರು ಹೇಳಿದರು, ನಿಮ್ಮ ಸೊಸೆ ಕೊಡ್ತೀವಿ ಬೇಕಾದ್ರೆ ಅಂತ. ನಾನು ನಮ್ಮ ಮನೆಯಲ್ಲಿದ್ದ ಹೆಣ್ಮಕ್ಳಿಗೆ ದೇವಸ್ಥಾನಗಳು ಬಿಟ್ಟು ಹೊರಗಡೆ ಇನ್ಯಾವುದಕ್ಕೂ ಹೋಗೋ ಅಭ್ಯಾಸ ಇಲ್ಲ. ನಾವು ರಾಜಕಾರಣಕ್ಕೆ ಬಂದಿಲ್ಲ, ನನ್ನ ಸೊಸೆ ಬೇಡ ಅಂತ ನಾನು ಹೇಳಿದ್ದೆ. ಹಾಗಾಗಿ ನನ್ನ ಮಗ ತಪ್ಪಿತು. ಹಾವೇರಿ ಚುನಾವಣೆಗೆ ಹೋಗೋಕ್ಕೂ ಮುಂಚೆ ಮಾನ್ಯ ಯಡಿಯೂರಪ್ಪನವ್ರನ್ನ ಹೋಗಿ ಅವ್ರ ಮನೆಗೆ ಭೇಟಿ ಮಾಡಿದೆ ನಾನು.